ಮೂವಿ ಚೆನ್ನಾಗಿದೆ. ಇಲ್ಲ ಮೂವಿ ಚೆನ್ನಾಗಿದೆ ಸರ್, ಮೆಸೇಜ್ ಚೆನ್ನಾಗಿದೆ. ಲಾಸ್ಟ್ ಅಲ್ಲಿ ಲವ್ ಮಾಡಿ ಎಲ್ಲ ಲೈಫ್ ಫೈಲ್ ಮಾಡ್ಕೊಳ್ಳೋದು ಮತ್ತೆ ಟಾರ್ಚರ್ ಮಾಡೋದು ಆ ಥರ ಎಲ್ಲ ಮಾಡೋದಕ್ಕಿಂತ ಲೈಫ್ ನಮಗೂ ಇನ್ನೊಂದು ಸಪರೇಟ್ ಲೈಫ್ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಮೆಸೇಜ್ ಚೆನ್ನಾಗಿದೆ. ತುಂಬಾ ಒಳ್ಳೆ ಮೆಸೇಜ್. ಹೌದು, ಯೂತ್ಗೆ ಅಂತೂ ನಾವು ಯಾರು ಹೆಂಗೆ ಅರ್ಥ ಮಾಡ್ಕೊಂಡು ಒಳ್ಳೆ ಪ್ರಯತ್ನ ಆಯ್ತಿದೆ. ಯೂತ್ಗೆ ಒಳ್ಳೆ ಅಂದ್ರೆ ಒಳ್ಳೆ ಪ್ಲೇಸನ್ ಇದು. ಮೂವಿ ತುಂಬಾ ಚೆನ್ನಾಗಿದೆ. ನಂಗೆ ಮೈನ್ ಡೈಲಾಗ್ ತುಂಬಾ ಇಷ್ಟ ಆಯ್ತು. ಅಂದ್ರೆ ಕೌಂಟ್ರ್ ಡೈಲಾಗ್, ಆ ಕೌಂಟ್ರ್ ಡೈಲಾಗ್, ಇನ್ನೊಂದು ಕೌಂಟ್ರ್ ಡೈಲಾಗ್ ಅವೆಲ್ಲ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಒಂದು ಲೊಕೇಶನ್ ಅಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ಬೇಕು ಅಷ್ಟು ಚೆನ್ನಾಗಿ ವರ್ಕ್ ಮಾಡಿ ತೋರಿಸ್ತಾರೆ. ಒಂದೊಳ್ಳೆ ಮೆಸೇಜ್ ಇದೆ. ನನ್ಗೆ ತುಂಬಾ ಇಷ್ಟ ಆಯ್ತು. ಸಂತೋಷ ಆಯ್ತು. ಲವ್ ಸ್ಟೋರಿ ತೆಗೆದಿದ್ದಾರೆ ಚೆನ್ನಾಗಿ. ಒಂದೊಳ್ಳೆ ಕಂಟೆಂಟ್ ಸಿನಿಮಾ, ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ತಂದೆ ತಾಯಿ ಆಗ್ಲಿ, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಈ ಸಿನಿಮಾನ ನೋಡಬೇಕು. ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಹಾಗೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ, ಅದನ್ನು ಹೀರೋಯಿನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸರೋಜನಾ ಕ್ಯಾರೆಕ್ಟರ್ ಒಳ್ಳೇದಾಗ್ಲಿ, ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಡೈಲಾಗ್ಸ್ ಕಂಟೆಂಟ್ ಮೇಲೆ ಡೈಲಾಗ್ಸ್ ನಿಂತಿದೆ. ಡೈಲಾಗ್ಸ್ ನಿಮ್ಗೆ ಆಡು ಭಾಷೆ ಅಂತಾರಲ್ಲ ಆ ತರ ಒಳ್ಳೆ ಡೈಲಾಗ್ಸ್ ಇದೆ. ನಿಮ್ಗೆ ಲೋಕಲ್ ಅಲ್ಲಿ ಹೆಂಗ್ ಮಾತಾಡ್ತಾರೆ ಆ ರೀತಿ ಚೆನ್ನಾಗಿದೆ ಡೈಲಾಗ್ಸ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸೂಪರ್ ಆಗಿದೆ. ಆಫ್ಟರ್ ಬ್ರೇಕಪ್ ನಿಜವಾಗ್ಲೂ ಹೊಸಬ್ರ ತಂಡಕ್ಕೆ ಒಂದು ಬ್ರೇಕಪ್ ಸಿಗುತ್ತೆ. ನಿಜವಾಗ್ಲೂ ನೋಡಿ, ಟೈಟ್ಲ್ ಹೆಂಗಿದೆಯೋ ಅದೇ ತರ ಈಗಿನ ಕಾಲದಲ್ಲಿ, ಈಗಿನ ಟ್ರೆಂಡಲ್ಲಿ ಲವರ್ಸ್ಗಳು ಪ್ರೀತಿ ಎಲ್ಲಿದೆ, ಪ್ರೀತಿ ಯಾಕೆ ಭೂಮಿ ಮೇಲಿದೆ ಅಂತ ಪ್ರೇಮ್ ಸರ್ ಹೇಳಿದ್ರು. ಭೂಮಿ ಮೇಲೆ ಪ್ರೀತಿ ಎಲ್ಲಿದೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆ ಕಂಟೆಂಟು. ಹೊಸಬ್ರು ಪ್ರಯತ್ನ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ನೋಡಿ, ಆಶೀರ್ವಾದ ಮಾಡಿ ಹೊಸಬ್ರಿಗೆ. ಇಲ್ಲ, ಥಿಯೇಟರ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ನಿಜವಾಗ್ಲೂ ಕಂಟೆಂಟೇ ಸಿನಿಮಾ, ಕಂಟೆಂಟು, ಡೈಲಾಗು. ನಮ್ಮ ಹುಡುಗ ಧನುಷ್ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದ ಅಸೋಸಿಯೇಟ್ ಆಗಿ. ನಿಜವಾಗ್ಲೂ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾನೆ. ಅವನಿಗೂ ಒಳ್ಳೇದಾಗ್ಲಿ. ಕನ್ನಡಕ್ಕೆ ಹೀರೋಗಳು ಇಲ್ಲ ಎಲ್ಲ ಅಂತ ಇದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆ ಹುಡುಗ, ಪ್ರತಿಭಾವಂತ ಕಲಾವಿದ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿದ್ದಾನೆ. ಅವನಿಗೂ ಒಳ್ಳೇದಾಗ್ಲಿ. ಆಫ್ಟರ್ ಬ್ರೇಕಪ್ ಸಿನಿಮಾಗೂ ಒಳ್ಳೇದಾಗ್ಲಿ, ನಿರ್ಮಾಪಕರಿಗೂ ಒಳ್ಳೇದಾಗ್ಲಿ, ಕನ್ನಡ ಇಂಡಸ್ಟ್ರಿ ಬೆಳೀಲಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನಿಮ್ದು ಅಜಯ್ ರಾವ್ ಮತ್ತೆ ಕಾಂಬಿನೇಷನ್ ಪಾತ್ರ ತುಂಬಾ ಮೆಚ್ಚುಗೆ ಬರ್ತಾ ಇದೆ. ಮಾರ್ನಿಂಗ್ ಶೋ ಜನಗಳ ಮಧ್ಯೆ ಅನ್ನೋದಕ್ಕೆ ಈಗ ಪಾತ್ರನೇ ಆತರ ಇದೆ. ಯಾಕಂದ್ರೆ ಬಹುಶಃ ಎಲ್ಲಾ ತಂದೆಗಳು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಮಕ್ಕಳ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ, ಬಹುಶಃ ಮಕ್ಕಳಲ್ಲಿ ತಂದೆ ತಾಯಿ ಬಗ್ಗೆ ಅಸಮಾಧಾನ ಆಗ್ಲಿ ಅಥವಾ ಬೇರೆ ಒಂದಾಗ್ಲಿ ಬರಲ್ಲ. ಇಲ್ಲಿ ಈ ಪಾತ್ರ ಏನ್ ಹೇಳುತ್ತೆ ಅಂದ್ರೆ, ಮಗನ ಜೀವನದಲ್ಲಿ ನಡೆದಂತ ಒಂದು ಏನಂದ್ರೆ ಲವ್ ಫೇಲ್ಯೂರ್ನ ಅದನ್ನ ನೆಗೆಟಿವ್ ಆಗಿ ತಗೊಳ್ಳದೆ ಪಾಸಿಟಿವ್ ಆಗಿ ತಗೊಳ್ಳೋದು ಹೇಗೆ ಅಂತ ಹೇಳ್ಕೊಡೋ ತಂದೆ ಕ್ಯಾರೆಕ್ಟರ್ ಆಗಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಬಿಜು ಮತ್ತೆ ಟೀಮ್ಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಈ ತರ ಒಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಥಿಯೇಟರ್ಗೆ ಎಲ್ಲರೂ ಬಂದು ಈ ಚಿತ್ರವನ್ನ ಪ್ರೋತ್ಸಾಹಿಸಬೇಕಾದ್ರೆ, ಯಾಕಂದ್ರೆ ಎಲ್ಲ ಯಂಗ್ಸ್ಟರ್ಸ್ ಸೇರ್ ಮಾಡಿರೋದು, ತುಂಬಾ ಶ್ರಮ ಪಟ್ಟಿದ್ದಾರೆ. ಅವ್ರ ಶ್ರಮಕ್ಕೆ ಪ್ರತಿಫಲ ಸಿಗ್ಬೇಕು ಅಂದ್ರೆ ನೀವೆಲ್ಲ ಥಿಯೇಟರ್ಗೆ ಬಂದು ಈ ಫಿಲಮ್ನ ನೋಡಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿನಿಮಾ ಯಾಕೆ ಕಂಪಲ್ಸರಿ ಬಂದು ನೋಡ್ಬೇಕು ಅಂತ ಹೇಳ್ತೀನಿ ಅಂದ್ರೆ, ಪ್ರೀತಿ ಅಂದ್ರೆ ಬರೀ ಒಂದು ಗಂಡು ಹೆಣ್ಣು ಮಧ್ಯೆ ನಡೆಯುವಂತ ಪ್ರೀತಿ ಅಲ್ಲ. ಪ್ರೀತಿ ಇಟ್ಸ್ ಯೂನಿವರ್ಸಲ್. ಯಾಕಂದ್ರೆ ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಅಣ್ಣ ತಮ್ಮ, ಫ್ರೆಂಡ್ಸ್, ಒಂದು ಪ್ರೀತಿ ಅಂತ ಬಂದಾಗ ಆ ಹುಡುಗನಿಗೆ ತಂದೆ ಸಪೋರ್ಟ್ ಇರುತ್ತೆ, ತಾಯಿ ಸಪೋರ್ಟ್ ಇರುತ್ತೆ, ಫ್ರೆಂಡ್ಸ್ ಸಪೋರ್ಟ್ ಇರುತ್ತೆ. ಈ ಎಲ್ಲಾ ಸಪೋರ್ಟ್ ಇಟ್ಕೊಂಡು ಅವ್ನು ಪ್ರೀತಿ ಮಾಡ್ತಾನೆ. ಆದ್ರೆ ಆ ಪ್ರೀತಿ ಕಳ್ಕೊಂಡಾಗ ಏನಾಗತ್ತೆ, ಮುಂದೆ ಜೀವನ ಹೇಗ್ ತಗೋಬೇಕು ಅನ್ನೋದು ಇಲ್ಲಿ ಒಂದು ಒಳ್ಳೆ ಉತ್ತಮವಾದ ಪಾಠ ಇದೆ. ಇದನ್ನೆಲ್ಲರೂ ನೋಡ್ಬೇಕು ಅಂತ ನಾನು ಆಶಿಸ್ತೇನೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.